ನಮಸ್ಕಾರ ಎಲ್ಲರಿಗೂ ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ. ಸೊ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ಮಾಡೋಣ. ಸೊ ನಿನ್ನೆ ಈ ವಿಡಿಯೋದಾಗ ನಾಳೆ ಏನು ಮಾರ್ಕೆಟ್ ಮೊಮೆಂಟಮ್ ಆಗ್ಬೋದು, ಯಾವ್ಯಾವ ಲೆವೆಲ್ಸ್ ನಮ್ಗೆ ಇಂಪಾರ್ಟೆಂಟ್ ಅದಾವೆ, ಮತ್ತು ನಿನ್ನೆ ನಾವೇನು ಡಿಸ್ಕಸ್ ಮಾಡಿದ್ವಿ, ಇವತ್ತು ಮಾರ್ಕೆಟ್ ಏನು ಬಿಹೇವ್ ಮಾಡಿದೆ ಅದನ್ನು ಡಿಸ್ಕಸ್ ಮಾಡುವಂತ. ಫಸ್ಟ್ ನಾವು ನಿನ್ನೆ ಏನು ಮಾಡಿದ್ವಿ ಅದನ್ನು ರಿಕ್ಯಾಪ್ ಮಾಡ್ಕೊಳ್ಳೋ. ಮತ್ತು ನಿನ್ನೆ ಏನೇನು ಡಿಸ್ಕಸ್ ಮಾಡಿದ್ವಿ ಬ್ಯಾಂಕ್ ನಿಫ್ಟಿ ಒಳಗಂದ್ರೆ ಇದು ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಗ್ಯದ. ಸೊ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು ಅಂದ್ರೆ ನಾನು ಹೇಳಿದ್ದೆ ಅದೇ ಜಾಗದ ಓಪನ್ ಆಗ್ಯದ. ಓಪನ್ ಆಗಿ ಇಲ್ಲಿಂದೊಂದು ಫಾಲ್ ಆಯ್ತು ಅಂದ್ರೆ ಭಾಳ ಸ್ಟ್ರಾಂಗ್ ಫಾಲ್ ಆಗುತ್ತೆ ಅಂತ ಹೇಳಿದೆ ಫಸ್ಟ್ ಪಾಯಿಂಟ್. ಇನ್ ಕೇಸ್ ಇದು 10 o'clock ತನಕ ಇಲ್ಲಿ ಫಾಲ್ ಆಗಲಿಲ್ಲ ಫಾಸ್ಟ್ ಅಂದ್ರೆ ಇಲ್ಲಿ ಲೋ ಟ್ರ್ಯಾಪ್ ಮಾಡಿ ಮ್ಯಾಲೆ ಹೋಗೋದು ಅಂತ ಹೇಳಿದ್ದೆ. ಎಕ್ಸಾಕ್ಟ್ಲಿ ನಾ ಹೇಳಿದಂಗೆ ಇದು ಪ್ರೀವಿಯಸ್ ಡೇ ಲೋ ಇಲ್ಲೈತಿ, ಲೋ ಇಲ್ಲಿ ಜಸ್ಟ್ ಟ್ರ್ಯಾಪ್ ಮಾಡಿ ಇದು ಮ್ಯಾಲೆ ಹೋಗ್ಯದ ಪೂರಾ. ಸೊ ಇಲ್ಲಿ ಇದು ಒಂದು ನಮ್ಮದು ಪ್ರೆಡಿಕ್ಷನ್ ಕರೆಕ್ಟ್ ಆಗ್ಯದ. ಬಟ್ ನಾ ಇಲ್ಲಿ ಟ್ರೇಡ್ ತಗೊಂಡಿಲ್ಲ, ಯಾಕಂದ್ರೆ ನಾನು ಫಾಲ್ ಬರ್ತದೆ ಅಂತ ಹೇಳಿ ನಾನು ಎಕ್ಸ್ಪೆಕ್ಟ್ ಮಾಡತ್ತಿದ್ದೆ. ಇಲ್ಲಿ ನೆಕ್ಸ್ಟ್ ಏನಾಯಿತು, ನಾನು ಈ ಝೋನ್ ಒಳಗೆ ನನಗೆ ಪುಟ್ ಬೈ ಮಾಡಿದ್ದೆ. ಸೊ ನಾನು ಅರೌಂಡ್ 1900 ಇಲ್ಲಿ ಪ್ರಾಫಿಟ್ ಆಗಿದೆ ಇವತ್ತು. ಸೊ ನಾನು ಒಂದೇ ಟ್ರೇಡ್ ತೊಗೊಂಡಿನಿ, ನೆಕ್ಸ್ಟ್ ಏನು ಮಾಡಿಲ್ಲ. ಈಗ ನಾಳೆ ಏನಾಗ್ಬೋದು, ಸೊ ನಮ್ಮದು ನಿನ್ನೆದು ಅನಾಲಿಸಿಸ್ ಕರೆಕ್ಟ್ ಆಯಿತು. ನಾಳೆ ಏನಾಗ್ಬೋದು ಮತ್ತು ಇವತ್ತು ಯಾಕೆ ಇದು ಬೀಳಿಲ್ಲ ಅಂತ ರೀಸನ್ ಏನಂದ್ರೆ ನಿಫ್ಟಿ ಸ್ಟ್ರಾಂಗ್ ಅದು, ನಿಫ್ಟಿ ನಮಗೆ ಹೋಲ್ಡ್ ಮಾಡತೈತಿ ನಿಫ್ಟಿ ಭಾಳ. ಸೊ ಹಂಗಾಗಿ ಏನು ಮಾಡಿದೆ, ನಿಫ್ಟಿ ಮತ್ತೊಂದು ಹೊಸ ಹೈ ಕ್ರಿಯೇಟ್ ಮಾಡಿ ಇಲ್ಲೇ ಸಸ್ಟೇನ್ ಆಗತ್ತದ. ಸೊ ನಿಫ್ಟಿ ಒಳಗೆ ಏನಾಗ್ಯದ, ಒಂದು ಪೋಲ್ ಆ್ಯಂಡ್ ಫ್ಲಾಗ್ ಟೈಪ್ ಪ್ಯಾಟರ್ನ್ ಆಗ್ಯದ. ಪೋಲ್ ಆ್ಯಂಡ್ ಫ್ಲಾಗ್ ಅಂದ್ರೆ ಹೆಂಗೆ, ಇದೊಂದು ಪೋಲ್, ಇದೊಂದು ಫ್ಲಾಗ್ ಟೈಪ್ ಪ್ಯಾಟರ್ನ್ ಆಗ್ಯದ. ಸೊ ನಾಳೆ ಏನಾದರೂ ಮೋಸ್ಟ್ಲಿ ಗ್ಯಾಪ್ ಅಪ್ ಆಗಿ ಹಿಂಗೆ ಮ್ಯಾಲೆ ಹೋಗೋ ಚಾನ್ಸ್ ಅದು ನಿಫ್ಟಿ ಒಳಗೆ. ಬಟ್ ನಾನು ನಿಫ್ಟಿ ಟ್ರೇಡ್ ಮಾಡಲ್ಲ. ಸೊ ಜಸ್ಟ್ ಪಾಸಿಟಿವ್ ಐತಿ ನಿಫ್ಟಿ. ನಾನು ಯಾವಾಗ ಇಂಟ್ರೆಸ್ಟೆಡ್ ಇರ್ತೀನಿ ಅಂದ್ರೆ ನಿಫ್ಟಿ ಈ ಪ್ಯಾಟರ್ನ್ ಮ್ಯಾಲೆ ಇಲ್ಲಿ ಬಂದು ನನಗೆ ಇಲ್ಲಿ ಏನಾರ ಟ್ರ್ಯಾಪ್ ಮಾಡ್ತಂದ್ರೆ ನಿಫ್ಟಿ ಒಳಗೆ ನಾನು ಇಲ್ಲಿಷ್ಟೇ ಪುಟ್ ಸೈಡ್ ಅಂದರೆ ಡೌನ್ ಬರುತ್ತೆ ಅಂತ ಹೇಳಿ ನಾನು ಇಂಟ್ರೆಸ್ಟೆಡ್ ಇರ್ತೀನಿ. ಬಟ್ ನಾನು ಬೈ ಸೈಡ್ ಇಂಟ್ರೆಸ್ಟೆಡ್ ಇರಲ್ಲ ನಾಳೆ. ಈ ಬ್ಯಾಂಕ್ ನಿಫ್ಟಿ ಒಳಗೆ ಏನಾಗುತ್ತೆ, ಈ ನಿಫ್ಟಿ ವೀಕ್ ಆಯ್ತು ಅಂದ್ರೆ ಬ್ಯಾಂಕ್ ನಿಫ್ಟಿ ನಮ್ಮದು ಬಿದ್ದೇ ಬೀಳ್ತದೆ. ಈಗ ಇನ್ನೊಂದು ಏನು, ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದ್ದೆ, ಡೈಲಿ ಕ್ಯಾಂಡಲ್ದಾಗ ಇದು ಒಂದು ದೊಡ್ಡ ರೆಡ್ ಕ್ಯಾಂಡಲ್, ಇದು ಬ್ಲೂ ಐತಲ್ಲ, ಇದು ರೆಡ್ ಕ್ಯಾಂಡಲ್, ಇದು ದೊಡ್ಡ ಇದು ನೆಗೆಟಿವ್ ಕ್ಯಾಂಡಲ್ ಆದ್ಮೇಲೆ ಸಣ್ಣ ಈ ಥರ ಇನ್ಸೈಡ್ ಕ್ಯಾಂಡಲ್ ಒಂದು 2-3 ಆದವು ಅಂದ್ರೆ ಫಾಲ್ ಭಾಳ ಸ್ಟ್ರಾಂಗ್ ಬರೋ ಚಾನ್ಸ್ ಐತೆ ಅಂತ ಹೇಳಿದ್ದೆ ನಿನ್ನೆ. ಸೊ ಇವತ್ತೊಂದು ಇನ್ಸೈಡ್ ಕ್ಯಾಂಡಲ್ ಆಗಿದೆ ಈಗ ಆಲ್ರೆಡಿ. ನಾಳೆ ಇದಕ್ಕೂ ಇನ್ನೊಂದು ಸಣ್ಣ ಒಂದು 2, ನಾಳೆ ಅಥವಾ ನಾಡ್ದು ಒಂದು 2 ಡೋಜಿ ಕ್ಯಾಂಡಲ್ ಆದವು ಅಂದ್ರೆ ರೇಂಜ್ ಬೌಂಡ್ ಮಾರ್ಕೆಟ್ ಇತ್ತಂದ್ರೆ ಸೊ ಬೀಳೋ ಚಾನ್ಸ್ ನಮಗೆ ಸ್ಟ್ರಾಂಗ್ ಆಗ್ತದೆ. ಸೊ ಪಾಸಿಟಿವ್ ಇರಬೇಕಂದ್ರೆ ಅದು ನಾಳೆ ಸ್ವಲ್ಪ ಇದು ಬ್ರೇಕ್ಔಟ್ ಮಾಡಿ ಸಸ್ಟೈನ್ ಮಾಡಬೇಕು. ಈಗ ಬ್ಯಾಂಕ್ ನಿಫ್ಟಿ ನಾವು ಏನು ಮಾಡ್ಬೋದು, ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ, ಈಗ ಇಲ್ಲಿಂದ ಟ್ರ್ಯಾಪ್ ಮಾಡಿ ಇದು ಮೇಲೆ ಸಸ್ಟೈನ್ ಆಗ್ಯದ. ಈಗ ಬ್ಯಾಂಕ್ ನಿಫ್ಟಿ ಒಳಗೆ ಇಲ್ಲಿ ಒಂದು ಲೆವೆಲ್ ಅದ. ಸೊ ಇದು ಒಂಥರ ಪ್ಯಾಟರ್ನ್ ತೋರ್ಸತ್ತದ. ನಾಳೆ ಏನಾದರೂ ಮಾರ್ಕೆಟ್ ಸಮ್ವೇರ್ ಇಲ್ಲಿ ಏನಾದರೂ ಓಪನ್ ಆಗಿ ಸೊ ಇಲ್ಲಿ ಹಿಂಗೆ ಮಾಡಿ ಇದು ಫಾಲ್ ಆಯ್ತು ಅಂದ್ರೆ ನಾನು ಇಲ್ಲಿ ಬೈಯಿಂಗಿಗೆ ಇಂಟ್ರೆಸ್ಟೆಡ್ ಇರ್ತೀನಿ. ಸೊ ಇನ್ ಬಿಟ್ವೀನ್ ಏನೂ ಇಂಟ್ರೆಸ್ಟೆಡ್ ಇರಲ್ಲ, ಯಾಕಂದ್ರೆ ಸ್ವಲ್ಪ ಮಾರ್ಕೆಟ್ ಈಗ ಕ್ರೂಷಿಯಲ್ ಮೊಮೆಂಟಮ್ದಾಗ ಐತಿ ಮತ್ತು ಆಲ್ ಟೈಮ್ ಹೈ ಐತಿ. ಸೊ ನಾವು ಬೈ ಸೈಡ್ ಸ್ವಲ್ಪ ಸೇಫ್ ಆಗಿ ಪ್ಲೇ ಮಾಡಬೇಕಾಗತ್ತೆ. ಇನ್ ಕೇಸ್ ಇದು ಇಲ್ಲಿಂದಾನೇ ಮಾರ್ಕೆಟ್ ಏನಾದರೂ ಇಲ್ಲಿ ಮ್ಯಾಗಿನ್ ಸೈಡ್ ಬ್ರೇಕ್ಔಟ್ ಕೊಡ್ತಂದ್ರೆ ನಾನು ಈ ಲೆವೆಲ್ದಾಗ ಪುಟ್ ಸೈಡ್ ಇಂಟ್ರೆಸ್ಟೆಡ್ ಇರ್ತೀನಿ. ಮೇ ಬಿ ಮ್ಯಾಲೆ ಹೋಗ್ಬೇಕಂದ್ರೆ ಇದು ಒಂದು ಬಿಟ್ಟರೆ ಇಲ್ಲಿಂದನೇ ಹೋಗ್ಬೋದು. ಹಿಂಗೆ ಗ್ಯಾಪ್ ಅಪ್ ಆಗಿ ಇಲ್ಲಿ ಈ ಲೆವೆಲಿಗೆ ಹಿಂಗೆ ಸಪೋರ್ಟ್ ತೊಗೊಂಡು ಮ್ಯಾಲೆ ಹೋಯ್ತಂದ್ರೂ ನಾನು ಇಲ್ಲಿ ಟ್ರ್ಯಾಪ್ ಅಥವಾ ಪ್ರೈಸ್ ಸೆಕ್ಷನ್ ಮೇಲೆ ನಮ್ಮ ಎಂಟ್ರಿ ರೂಲ್ಸ್ ಎಲ್ಲ ಸ್ಯಾಟಿಸ್ಫೈ ಆದರೆ ನಾನು ಇಲ್ಲಿ ಇಂಟ್ರೆಸ್ಟೆಡ್ ಇರ್ತೀನಿ. ಯಾಕಂದ್ರೆ ಈಗ ನೋಡ್ರಿ, ಇಲ್ಲಿಂದು ಸೆಲ್ ಮಾಡ್ಯಾರ. ಸೊ ಅವರು ಎಲ್ಲ ಸ್ಟಾಪ್ ಲಾಸ್ಗಳು ಇಲ್ಲಿ ಇರ್ತಾವೆ. ಸೊ ಮಾರ್ಕೆಟ್ ಈ ಸ್ಟಾಪ್ ಲಾಸ್ಗಳು ಕಲೆಕ್ಟ್ ಮಾಡೋಕೆ ಒಂದ್ಸಲ ಹೋಗ್ತದ. ಕೆಳಗೆ ಬರೋದಿತ್ತಂದ್ರೆ ಮ್ಯಾಲೆ ಹೋಗೋದಿತ್ತಂದ್ರೆ ಕೆಳಗೆ ಬಂದೇ ಬರ್ತದೆ. ಇಲ್ಲಿನೂ ಬರ್ಬೋದು ಅಥವಾ 2-3 ದಿನದಾಗ ಮತ್ತೆ ಇಲ್ಲಿಂದನೂ ಹೋಗ್ಬೋದು, ನಾಳೆ ನಾಡ್ದು 1-2 ದಿನ 2-3 ಡೇಸ್ ಒಳಗೆ. ಸೊ ನಾಳೆಗೆ ನನಗೆ ಈ 2 ಟ್ರೇಡ್ ಸೆಟಪ್ ಇರ್ತಾವೆ. ಒಂದು ಇಲ್ಲಿ ಇದು ಫಸ್ಟ್ ಹಾಫ್ದಾಗ ಹಿಂಗೆ ಹಾಕೋದು, ಸೆಕೆಂಡ್ ಹಾಫ್ದಾಗ ಪ್ರೈಸ್ ಸೆಕ್ಷನ್ ಹೆಂಗೆ ಹಾಕೋದು ಅದ್ರ ಬೇಸ್ ಮೇಲೆ ನಾನು ಟ್ರೇಡ್ ಮಾಡಿದ್ರೆ ಮಾಡ್ತೀನಿ. ಬಟ್ ಈಗ ಸದ್ಯದ ಮಟ್ಟಿಗೆ ಈ 2 ಸೆಟಪ್. ಈ ಗ್ಯಾಪ್ ಡೌನ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಆಯ್ತಂದ್ರೆ ನಾನು ಈ ಲೆವೆಲ್ದಾಗ ಟ್ರೇಡ್ ಮಾಡಲ್ಲ. ಅಥವಾ ಇದು ದೊಡ್ಡ ಗ್ಯಾಪ್ ಅಪ್ ಆಯ್ತು ಅಂದ್ರೆ ನಾನು ಈ ಲೆವೆಲ್ದಾಗ ಟ್ರೇಡ್ ಮಾಡಲ್ಲ. ಇದು ದೊಡ್ಡ ಗ್ಯಾಪ್ ಅಪ್ ಆಯ್ತು ಅಂದ್ರೆ ನಾನು ಏನು ಮಾಡ್ತೀನಿ, ಅವಾಗ ಇವತ್ತಿನ ಕ್ಲೋಸ್ ಪ್ರೈಸ್ ಐತಲ್ಲ, ಇನ್ ಕೇಸ್ ಈ ಲೆವೆಲ್ದಾಗ ದೊಡ್ಡ ಗ್ಯಾಪ್ ಅಪ್ ಆಗಬೇಕು, ಈ ಹೈ ಸನ್ನೆ ಆಯ್ತು ಅಂದ್ರೆ ಇದು ಇಲ್ಲೇನು ಕ್ಲೋಸ್ ಪ್ರೈಸ್ ಐತೀನಿ ಇವತ್ತಿಂದು, ಈ ಪ್ರೈಸ್ ಒಳಗೆ ನಾನು ಬೈಯಿಂಗ್ ಸೈಡ್ ಇರ್ತೀನಿ. ಬಟ್ ಇಲ್ಲಿ ನಾನು ಸೆಲ್ಲಿಂಗ್ ಮಾಡಲ್ಲ. ಅವಾಗ ಇದು ದೊಡ್ಡ ಗ್ಯಾಪ್ ಅಪ್ ಆದ್ರೆ ನಾವು ಅದಕ್ಕೆ ಲೆವೆಲ್ ಮಾಡೋಕ್ಕಿಂತನೂ ಆ ಲೆವೆಲ್
ಹೆಂಗೆ ವರ್ಕ್ ಆಗುತ್ತೆ ಅದು ನಾವು ಯಾವಾಗ ಯೂಸ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕು. ಜಸ್ಟ್ ಇಲ್ಲಿ ಲೆವೆಲ್ ಮಾಡಿ ನಮ್ಮ ಕೂಡಲೇ ಇಲ್ಲಿ ಓಪನ್ ಆದರೂ ನಾನು ಇಲ್ಲಿ ಟ್ರೇಡ್ ಮಾಡ್ತೀನಿ ಹಂಗಿರಲ್ಲ. ಸೊ ಅದು ವರ್ಕ್ ಆಗಬೇಕಂದ್ರೆ ಕೆಲವೊಂದು ರೂಲ್ಸ್ ನಾವು ಫಾಲೋ ಮಾಡಬೇಕಾಗ್ತದೆ. ಇನ್ ಕೇಸ್ ದೊಡ್ಡ ಗ್ಯಾಪ್ ಅಪ್ ಈ ಲೆವೆಲ್ದಾಗಿಂತ ಗ್ಯಾಪ್ ಅಪ್ ಆಯ್ತು ನಾನು ಇಲ್ಲಿ ಬೈಯಿಂಗಿಗೆ ಇಂಟ್ರೆಸ್ಟೆಡ್ ಇರ್ತೀನಿ. ಬಟ್ ಇಲ್ಲಿ ಓಪನ್ ಆಯಿತು ಅಂದ್ರೆ ನಾನು ಇಲ್ಲಿ ಯಾವುದೇ ರೀತಿ ಸೆಲ್ಲಿಂಗ್ ಮಾಡಲ್ಲ. ಇದು ಒಂದು. ಇನ್ನೊಂದು ಏನಾಯಿತು ಏನು ಸಿನಾರೋ ಅಂದರೆ ಫೈನಲ್ ಸಿನಾರೋ, ಇದು ಸ್ವಲ್ಪ ರೇರ್ ಬಟ್ ಆದರೂ ನಾವು ರೆಡಿ ಇರಬೇಕು. ಇನ್ ಕೇಸ್ ಇಲ್ಲಿ ಏನಾದರೂ ಗ್ಯಾಪ್ ಡೌನ್ ಆಯಿತು, ಹಿಂಗೆ ಈ ಲೆವೆಲ್ ಸನಿ ಏನಾದರೂ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಮಾರ್ಕೆಟ್ ಡೈರೆಕ್ಟ್ ಬಂದ್ರೆ ನಾನು ಇಂಟ್ರೆಸ್ಟೆಡ್ ಇರಲ್ಲ. ಅದೇ ಹಿಂಗೆ ಮ್ಯಾಲೆ ಹೋಗಿ ಕೆಳಗೆ ಬಂತಂದ್ರೆ ನಾನು ಇಲ್ಲಿ ಬೈಯಿಂಗಿಗೆ ಇಂಟ್ರೆಸ್ಟೆಡ್ ಇರ್ತೀನಿ. ಡೈರೆಕ್ಟ್ ಇಲ್ಲಿಂದ ಕೆಳಗೆ ಹೋಯ್ತಂದ್ರೆ ನಾನು ಇಂಟ್ರೆಸ್ಟೆಡ್ ಇರಲ್ಲ. ಅವಾಗ ಎಲ್ಲಿ ಇಂಟ್ರೆಸ್ಟೆಡ್ ಇರ್ತೀನಿ ನಾನು ಈ ಎಲ್ಲ ಸ್ಟಾಪ್ ಲಾಸಸ್ ಕಲೆಕ್ಟ್ ಮಾಡಿ ಮಾರ್ಕೆಟ್ ಇಲ್ಲಿಂದ ಇಂಟ್ರೆಸ್ಟೆಡ್ ಇರ್ತೀನಿ. ಕರೆಕ್ಟಾ? ಇಲ್ಲಿ ಮ್ಯಾಲೆ ಹೋಗಿ ಬಂದಷ್ಟೇ ಇಲ್ಲಿ ಬೈಯಿಂಗ್, ಡೈರೆಕ್ಟ್ ಬಂತಂದ್ರೆ ಇಲ್ಲಿ ಬೈಯಿಂಗ್. ಸೊ ಈ 3 ಸಿನಾರೋ ನಾನು ಡಿಸ್ಕಸ್ ಮಾಡೀನಿ. ಯಾಕಂದ್ರೆ ನಮ್ಮ ಲೆವೆಲ್ಸ್ ವರ್ಕ್ ಆಗಬೇಕಂದ್ರೆ ಅದಕ್ಕೊಂದು ಕೆಲವೊಂದು ರೂಲ್ಸ್ ಇರ್ತಾವೆ. ಜಸ್ಟ್ ಲೆವೆಲ್ ಮಾರ್ಕ್ ಮಾಡೀವಿ, ಈ ಲೆವೆಲ್ ಸ್ಟ್ರಾಂಗ್ ಐತೆ ಅಂದ್ಕೂಡಲೇ ಎಲ್ಲಿಂದಲೇ ಬಂದರೆ ಅದು ವರ್ಕ್ ಆಗಲ್ಲ. ಅದು ಯಾವ ಥರ ಟ್ರಾವೆಲ್ ಆಗೋದು ಮಾರ್ಕೆಟ್ ಅದ್ರ ಮೇಲೆ ಡಿಪೆಂಡೆಂಟ್ ಇರ್ತದೆ. ಸೊ ಇದು ಇಷ್ಟು ಅನಾಲಿಸಿಸ್ ಐತಿ. ಬಟ್ ಇದು ಹೆಂಗೆ, ಇದು ಯಾವ ಎಲ್ಲ ಲೆವೆಲ್ಸ್ ಬಂದ್ರೂ ನಾನು ನನ್ನ ಎಂಟ್ರಿ ಪ್ಯಾರಾಮೀಟರ್ಸ್ ಮೇಲೆ ನಾನು ಎಂಟ್ರಿ ತಗೋತೀನಿ. ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಎಂಟ್ರಿ ತಗೋಬೇಡ್ರಿ. ನಿಮ್ಮ ರೂಲ್ಸ್ ಸ್ಯಾಟಿಸ್ಫೈ ಆದರೆ ಎಂಟ್ರಿ ತಗೋರಿ. ಇದು ಅನಾಲಿಸಿಸ್ ಒಂದು ಎಜುಕೇಷನ್ ಪರ್ಪಸ್ನ ನಾನು ಹಾಕತ್ತೀನಿ. ಮತ್ತು ಇನ್ನೂ ಒಂದು ಏನಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ದಾಗ ಲೈವ್ ಮಾರ್ಕೆಟ್ದಾಗ ಏನಾರ ಅಪ್ಡೇಟ್ ಚಾರ್ಟ್ ಆಯ್ತು ಅಂದ್ರೆ ನಾನು ಹಾಕ್ತಿರ್ತೀನಿ. ಮತ್ತು ಡಿಮೆಟ್ ಅಕೌಂಟ್ ಇಲ್ಲ ಅಂದರೆ ನನ್ನ ಧನ್ ಜೀರೋದ ಮತ್ತು ಫೈರ್ಸ್ 3 ಲಿಂಕ್ ಕೊಟ್ಟೀನಿ. ನಿಮ್ಮ ಹತ್ರ ಯಾವ ಇಲ್ಲ 1-2 ಮಾಡ್ಕೋರಿ. ಯಾಕಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್, ಒಂದು ಟ್ರೇಡಿಂಗ್ ಪರ್ಪಸ್, ಎರಡು ಸಪ್ರೇಟ್ ಇರಲೇಬೇಕು ಅಕೌಂಟ್. ಸೊ ನೀವು ಯಾರು ಡಿಮೆಟ್ ಅಕೌಂಟ್ ಓಪನ್ ಮಾಡ್ತೀರಿ ನನ್ನ ಲಿಂಕಲ್ಲಿ ಅದು ಸ್ಕ್ರೀನ್ಶಾಟ್ ನಿಮಗೆ ಇನ್ಸ್ಟಾಗ್ರಾಮ್ದಲ್ಲಿ ಕಳಿಸ್ರಿ. ಇನ್ಸ್ಟಾಗ್ರಾಮ್ ಲಿಂಕ್ ಐತೆ ನಾನು ಇದಾಗ ಡಿಸ್ಕ್ರಿಪ್ಷನ್ದಾಗ ಹಾಕಿನಿ. ಇನ್ಸ್ಟಾಗ್ರಾಮ್ದಾಗ ನೀವು ಕಳಿಸಿದಾಗ ನಾನು ನನ್ನ ಪ್ರೈವೇಟ್ ಗ್ರೂಪ್ದಾಗ ನಿಮಗೆ ಆ್ಯಡ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ದಾಗ. ಮತ್ತು ಯಾರ್ಯಾರು ನನ್ನ ಲಿಂಕಲ್ಲಿ ಡಿಮೆಟ್ ಅಕೌಂಟ್ ಓಪನ್ ಮಾಡಿದ್ರೆ ಆ್ಯಕ್ಟಿವಾಗಿ ಟ್ರೇಡ್ ಮಾಡ್ತೀನಿ ಅವ್ರಿಗೆ ನಾನು ಫ್ರೀ ಕ್ಲಾಸಸ್ ಈ ಟ್ರ್ಯಾಪ್ ಟ್ರೇಡಿಂಗ್ ಅದು ಹೇಳಬೇಕು ಅಂತ ನನ್ನ ಪ್ಲ್ಯಾನ್ ಅದ. ಸೊ ನಿಮ್ಮ ಹತ್ರ ಒಂದು ಅಕೌಂಟ್ ಇತ್ತಂದ್ರೆ ಇನ್ನೊಂದು ಓಪನ್ ಮಾಡ್ಕೊರಿ, ಇಂಟ್ರಾಡೇ ಮಾಡೋಕೆ, ಒಂದಾಗ ಇನ್ವೆಸ್ಟ್ಮೆಂಟ್ ಮಾಡೋಕೆ ಮಾಡ್ಕೊರಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫೀಡ್ಬ್ಯಾಕ್ ನನಗೆ ಕಮೆಂಟ್ ಮಾಡಿರಿ ಏನದು ಅಂತ. ಮತ್ತು ವಿಡಿಯೋ ಲೈಕ್ ಮಾಡಿರಿ. ಥ್ಯಾಂಕ್ ಯು.